ನೀವೆಲ್ಲರೂ ಉಂಡು ಬಂದು ಕುಂತೀರಿ, ನಾವು ಉಪವಾಸ ಕುಂತೀವಿ. ಮಾತಾಡೋಕ್ಕೆ ಒಂದು ಹೇಳಿಕೆ ನಮ್ಮ ಭಾಗದಲ್ಲಿ ಹೇಳ್ತಾರೆ, ಮನೆಯ ಮೊದಲ ಮಗನಾಗಿ ಹುಟ್ಟಬಾರ್ದು, ಊರು ಮುಂದಿನ ಹೊಲ ಮಾಡಬಾರ್ದು, ಪೂಜಾರಿ ಮನೆಯಾಗಿ ಹೆಣ್ಣು ಮಾಡ್ಕೋಬಾರ್ದು, ಸಮಾರಂಭದಲ್ಲಿ ಕೊನೆ ಭಾಷಣಕಾರ ಆಗಬಾರ್ದು. ಈಗ ನಾನು ಏನು ಮಾತಾಡಬೇಕು ಗೊತ್ತಿಲ್ಲ. ನಾನು ಮಾತಾಡಂಗಿಲ್ಲ ಅಂತ ಒಂದು ತಾಸು ಮಾತಾಡ್ಬಿಟ್ಟ ಹನುಮಂತಪ್ಪಣ್ಣ. ದನಕರುಗಳು ಮೇಯ್ದ ಹೊಲ್ದಾಗ ಏನನ್ನ ಸಿಗ್ತೈತೆ, ಒಂದಿಷ್ಟು ಕುರಿ ಮೇಯ್ದಂಗೆ ಮೇಯ್ದುಬಿಟ್ಟ. ಏನು ಸಿಗ್ತೈತೆ? ಮಾತಾಡೋಕ್ಕೆ ಏನಿಲ್ಲ. ನನ್ನ ಪರಿಸ್ಥಿತಿ ಹೆಂಗೈತೆ ಅಂದ್ರೆ, ಮಾತಾಡಿದ್ರೆ ಹಸುವಾಗೈತಿ, ಹಸಿದು ಹೊಟ್ಟೆಗೆ ಮಾತು ಮುಳ್ಳು ಅಂತ ಹೇಳ್ತಾರೆ. ಮಾತಾಡಿದ್ರೆ ಹಸುವಾಗೈತೆ ಅಂತೀರಿ, ಮಾತಾಡಲಿಲ್ಲ ಅಂದ್ರೆ ನಾಡಗೋಡಿಗೆ ಮಾತಾಡೋಕೆ ಬರಲಿಲ್ಲ ಅನ್ಕೊಂತ ಹೋಗಿಬಿಡ್ತೀರಿ. ಏನು ಮಾಡ್ಬೇಕು? ಈಗ ಆಡಿದ್ದಾಡೋ ಕಿಸಬಾಯಿ ದಾಸ, ಅವ್ರು ಅಂದದ್ದೇ ನಾನು ಅನ್ಬೇಕು. ಇವತ್ತು ಪಕ್ಷದ ಸಂಘಟನೆ ಈಗ ಎಲ್ಲರೂ ಕೂಡ ಅದ್ಭುತವಾದ ಒಂದು ಮೆರವಣಿಗೆಯನ್ನು ಮಾಡಿದ್ದೀರಿ, ಅತ್ಯಂತ ಹುಮ್ಮಸ್ಸ. ಈ ಹುಮ್ಮಸ್ಸು, ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾನು ಪಕ್ಷದಲ್ಲಿ ಭಾಳ ಸಲ ನೋಡ್ತೀನಿ, ಕುಮಾರಣ್ಣ ಬಂದಾಗ ಸುನಾಮಿ ಬಂದುಬಿಡ್ತೈತಿ. ಕುಮಾರಣ್ಣ ಹೋದ ಮೇಲೆ ನಾವು ಅದನ್ನು ಸುನಾಮಿನ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂತಂದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಮತಗಳಾಗಿ ಪರಿವರ್ತನೆ ಆಗಬೇಕು. ಯಾಕೆ ಪರಿವರ್ತನೆ ಆಗ್ತಾ ಇಲ್ಲ? ಕುಮಾರಣ್ಣ ರಾತ್ರಿ 12 ಗಂಟೆಗೆ ಬಂದ್ರೂ ಸಾವಿರಾರು ಜನ ಇರ್ತಾರೆ. ಯಾಕೆ ಪರಿವರ್ತನೆ ಆಗ್ತಾ ಇಲ್ಲ ಅಂದರೆ, ಸೆಕೆಂಡ್ ಲೈನ್ ಲೀಡರ್ಸ್ ನಾವು ಅವುಗಳನ್ನು ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಬೇಕು. ಈಗ ನೀವು ಚಪ್ಪಾಳೆ ಬಡ್ದು ಬಿಡ್ರಿ, ಗೆದಿತಾನೆ ಗ್ಯಾರಂಟಿ ಅಂತ ಚಪ್ಪಾಳೆ ಬಡಿದಿರಿ. ಚಪ್ಪಾಳೆ ಬಡ್ದ ಕೂಡಲೇ ದೊಡ್ಡಪ್ಪಗೌಡ ಗೆದ್ದಕ್ಕಾಗಂಗಿಲ್ಲ. ಅದರಿಂದ ದೊಡ್ಡ ಶ್ರಮ ಇದೆ, ನೀವು ಶ್ರಮ ಪಡಬೇಕಾಗ್ತದೆ. ಸುಲಭವಾಗಿ ಚುನಾವಣೆಯನ್ನು ಗೆದ್ದೋಕೆ ಯಾರಿಂದೂ ಆಗೋದಿಲ್ಲ. ಬಿಳೆ ಬಟ್ಟೆ ಹಾಕ್ಕೊಂಡು ಕುಮಾರಣ್ಣಂತಲ್ಲೇ ನಿಖಿಲ್ ಕುಮಾರಸ್ವಾಮಿ ತಕ್ಕ ಅಡ್ಡಾಡಿದರೆ ಭಾಳ ಆದ್ರೆ ನಿಮ್ಮ ಇನ್ಫ್ಲೂಯೆನ್ಸಿಗೆ ಟಿಕೆಟ್ ತರ್ತೀರಿ, ಆದರೆ ಗೆದಿಯೋಕ್ಕಾಗೋದಿಲ್ಲ. ಯಾರು ಜನರ ಮಧ್ಯದಲ್ಲಿದ್ದು ಕೆಲಸ ಮಾಡ್ತೀರಿ ಅವರು ಮಾತ್ರ ಗೆದಿಯೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಯುವಕರು. ನನಗೇನು ಸಮಯ ಬರ್ತದೆ, ಕಾಯಬೇಕು. ಭಾಳ ಮಂದಿಗೆ ನೋವಿದೆ, ಕುಮಾರಣ್ಣ 2 ಸಾರಿ ಮುಖ್ಯಮಂತ್ರಿ ಆದರೂ ನಮಗೇನು ಮಾಡಲಿಲ್ಲ, ಮಾಡೋಕ್ಕಾಗಿಲ್ಲ ಅಂತಕ್ಕಂಥದ್ದು. ನಂದೇ ಒಂದು ಉದಾಹರಣೆ ಹೇಳ್ತೇನೆ. ನನಗೀಗ 67-68 ವರ್ಷ. ನಾನು 24ನೇ ವರ್ಷದಾಗಲಿಂದನೇ ರಾಜಕೀಯ ಮಾಡೀನಿ. ನಾನು ಇಡೀ ಜಿಲ್ಲೆಯ ಟಿಕೆಟ್ಗಳನ್ನು ತಗೊಂಬಂದು ಫಾರ್ಮ್ಗಳನ್ನು ಎಲ್ಲರಿಗೂ ಕೊಡ್ತಿದ್ದೆ. ರಾಯಚೂರು ಅಖಂಡ ಜಿಲ್ಲೆ ಇದ್ದಾಗ ನಾನು ಸೆಕ್ರೆಟರಿ ಅವಾಗ ನಾನು ಪಕ್ಷದ ಕಾರ್ಯಾಧ್ಯಕ್ಷ ಇದ್ದೆ, ತಂದು ಕೊಡ್ತಿದ್ದೆ. ನನ್ನ ಟಿಕೆಟ್ ನಾನು ತಗೊಳ್ಳೋದಕ್ಕೆ 40 ವರ್ಷ ಕಾಯಬೇಕು. ನನ್ನ ಕರೆದು ಟಿಕೆಟ್ ಕೊಟ್ಟರು ನಾನು ಸಹಕಾರಿ ಕ್ಷೇತ್ರದಲ್ಲಿ ಹೋಗ್ಬಿಟ್ಟಿದ್ದೆ. ದೊಡ್ಡವರು ಕರೆದು ನಿಲ್ಲೇಬೇಕು ಅಂದಮೇಲೆ ನಿಂತೆ. ಆವತ್ತು ಪರಿಸ್ಥಿತಿಗಳು ಒಂದೊಂದು ಸಾರಿ ಹೇಗಿರ್ತವೆ ಅಂದರೆ, ಯುವಶಕ್ತಿ ಕೆಲಸ ಮಾಡಿದರೆ ಮಾತ್ರ ಗೆಲುವು ಸಾಧ್ಯ ಆಗ್ತದೆ ಅನ್ನೋದು ನೆನಪಿಟ್ಟುಕೊಳ್ಳಿ. ನನ್ನ ಅನುಭವ ಇದು ಮಾತನ್ನು ಹೇಳ್ತೀನಿ. ನಾನು ಮೊದಲ ಬಾರಿಗೆ ನಿಂತಾಗ ನನ್ನಿಂದಿದ್ದ ದೊಡ್ಡ ಲೀಡರ್ನೆಲ್ಲರನ್ನೂ ಕರ್ಕೊಂಡು ಹೋಗಿಬಿಟ್ರು. ದೊಡ್ಡ ಲೀಡರ್ ಯಾರೂ ಇಲ್ಲ. ನನ್ನ ಊರಿನಿಂದ ಬಂದಿರತಕ್ಕಂಥ ನಮ್ಮ ರಾಜ್ಯದ ದೇವೇಂದ್ರ ಗೌಡರು ಇದ್ದಾರೆ, ಅಂಗವಿಕಲರ ಅಧ್ಯಕ್ಷರು. ಅವ್ರಿಗೆ ಗೊತ್ತಾಯ್ತು ನನ್ನಿಂದ ನನ್ನ ಪಕ್ಷದ ಅಧ್ಯಕ್ಷ ನಾಮಿನೇಷನ್ ಮಾಡೋಕೆ ನನ್ನ ಜೊತೆಗೆ ನಾನು ಒಂದು ದಿನ ಆದ ಕೂಡಲೇ ಆತನೂ ಹೋದ. ಹನುಮಂತಪ್ಪಗೆ ಗೊತ್ತೈತೆ. ಎಲ್ಲರೂ ಹೋದರು. ನನ್ನ ನಿಂತಿದ್ದವ್ರು ಬರೀ ಹುಡುಗರು. ಎಷ್ಟು ಓಟ್ನಾಗ ಗೆಲ್ಲಿಸಿದ್ರು? ನನ್ನ 16,000-17,000 ಓಟ್ನಾಗ ಗೆಲ್ಲಿಸಿದ್ರು. ಅದು ಯುವಶಕ್ತಿಯ ಶಕ್ತಿ. ನೀವೆಲ್ಲರೂ ಕಲಿಬೇಕು. ಯುವಶಕ್ತಿ ಅಂದ ತಕ್ಷಣ ಹಿರಿಯರ ಮಾರ್ಗದರ್ಶನದ ಅವಶ್ಯಕತೆಯೂ ಇರ್ತದೆ. ಹಿರಿಯರ ಮಾರ್ಗದರ್ಶನದಲ್ಲಿ ಯುವಶಕ್ತಿ ಕೆಲಸ ಮಾಡಿದರೆ ಒಂದು ಗೆಲುವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಗೆದ್ದಾಗ ಮಾತ್ರ ನಿಮಗೆ ಒಂದು ದೊಡ್ಡ ಶಕ್ತಿ ಇರ್ತದೆ. ಎಲ್ಲಿ ಇನ್ನೂ ಇದುವರೆಗೆ ನಮ್ಮ ಪಕ್ಷದ ಶಾಸಕರು ಗೆದ್ದಿಲ್ಲ, ಅಲ್ಲಿ ಪಕ್ಷ ಬಲವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ದೊಡ್ಡಪ್ಪಗೌಡರನ್ನು ನಾಳೆ ಗೆಲ್ಲಿಸಿದ್ರೆ ಅಂದರೆ 10 ಅವಕಾಶಗಳು ನಿಮಗೆ ಸಿಗ್ತಾವೆ. ಗೆಲ್ಲಬೇಕಾದರೆ ನಿಮ್ಮ ಶ್ರಮ ಬೇಕು. ಇವತ್ತಿನಿಂದನೇ ಈಗಾಗಲೇ ಹನುಮಂತಪ್ಪಣ್ಣ ಅವರೆಲ್ಲ ಹೇಳಿದ್ದಾರೆ. ಈಗ ನೋಡಿ, ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಪಕ್ಷದ ಕಾರ್ಯಕರ್ತರು
ತಲೆ ಎತ್ತಿ ಮತ ಕೇಳುವಂಥ ಶಕ್ತಿ ಯಾವುದಾದರೂ ಪಕ್ಷದ ಕಾರ್ಯಕರ್ತರಿಗಿದ್ದರೆ ಅದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ. ನಮ್ಮ ನಾಯಕರು ಯಾರೂ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಿಲ್ಲ. ಇವತ್ತು ನೋಡಕತ್ತೀರಿ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಇನ್ನೊಂದು ಪಕ್ಷದವ್ರು ಏನು ಮಾಡ್ತಾರೆ, ಅವ್ರು ಏನೇನು ಕಪ್ಪು ಚುಕ್ಕೆಗಳಿದಾವ. ಕುಮಾರಣ್ಣನಲ್ಲಾಗಲಿ ದೇವೇಗೌಡರಲ್ಲಾಗಲಿ ನಮ್ಮ ಪಕ್ಷದ ಯಾವ ಮಂತ್ರಿಗಳಾಗಿದ್ದರೂ ಕೂಡ ಯಾರೂ ಕೂಡ ತಲೆ ತಗ್ಗಿಸುವಂಥ ಕೆಲಸ ಮಾಡಿಲ್ಲ. ನೀವು ತಲೆ ಎತ್ತಿ ಮತ ಕೇಳೋದಕ್ಕೆ ನಿಮಗೆ ಅವಕಾಶ ಐತಿ. ಇವತ್ತು ನಿಮ್ಮ ಕಲಬುರಗಿಯಲ್ಲಿ ಏನಾಗ್ತಾ ಇದೆ, ಲಾ ಆ್ಯಂಡ್ ಆರ್ಡರ್ ಐತೆ. ಈ ಜಿಲ್ಲೆಯಲ್ಲಿ ಎಷ್ಟು ಕೊಲೆಗಳಾಗ್ತವೆ, ದಿವಸಕ್ಕೊಂದು ಕೊಲೆ ಆಗಕತ್ತವೆ. ಕೇಳೋರು ಯಾರು? ಇಂಥ ಸರ್ಕಾರ ಬೇಕಾ? ಇದನ್ನು ನೀವು ಈಗಾಗಲೇ 100ಕ್ಕೆ 100 ಕಾಂಗ್ರೆಸ್, ಯಾಕಾದರೂ ಕಾಂಗ್ರೆಸ್ ಬಂದೈತಪ್ಪ ಅನ್ನೋ ಮಟ್ಟಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ, ಜನರು ಹೋಗ್ಬಿಟ್ಟಾರೆ. ಯಾಕಾದರೂ ಬಂದಿದೆ ಇದು, ಇದನ್ನು ನಾವು ಬಳಸ್ಕೋಬೇಕಲ್ಲ. ಅವ್ರದ್ದು ಆಗೈತೆ ನಾವು ಗೆದ್ದು ಬಿಡ್ತೀವಿ ಅಂತ ನಮ್ಮ ಮನೆಯಾಗ ನಾವು ಕುಂತರು ಗೆದ್ದಕ್ಕಾಗೋದಿಲ್ಲ. ಜನರ ಮಧ್ಯದಲ್ಲಿ ಹೋಗ್ಬೇಕಾಗ್ತತೆ, ಜನರ ಕಷ್ಟ ಸುಖಕ್ಕೆ ಹೋಗ್ಬೇಕಾಗ್ತತೆ. ದೊಡ್ಡಪ್ಪ ಗೌಡರು ಆ ಕೆಲಸ ಮಾಡ್ತಾರೆ ಅಂತಲೇ ಇವತ್ತು ನೀವು ಇಷ್ಟು ಹೆಮ್ಮೆಯಿಂದ ಬಂದು ಕೂತಿದ್ರಿ. ಆ ಶಕ್ತಿ ದೊಡ್ಡಪ್ಪ ಗೌಡರ ಶಕ್ತಿ ಯಾವುದು ಅಂದರೆ ನೀವಿಲ್ಲಿ ಕೂತಿದ್ದೀರಲ್ಲ, ನೀವೇ ದೊಡ್ಡಪ್ಪ ಗೌಡರ ಒಂದು ದೊಡ್ಡ ಶಕ್ತಿಯ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದರ ಉದ್ದೇಶ ಪಕ್ಷಗಳ ಸಂಘಟನೆ ಆಗಬೇಕು. ಕುಮಾರಣ್ಣ ಮಾಡಿದಂಥ ಕೆಲಸಗಳನ್ನು ಈ ದೇಶದ ಇತಿಹಾಸದ ಯಾವ ಮುಖ್ಯಮಂತ್ರಿಯೂ ಮಾಡಿಲ್ಲ. ಈ ದೇಶದ ಇತಿಹಾಸದ ಯಾವುದಾದ್ರೂ ಮುಖ್ಯಮಂತ್ರಿಗಳು ಕೆಲಸಗಳನ್ನು ನೋಡಿ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಏಕೀಕೃತವಾದ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಹಳ್ಳಿಯ ಬಡವನ ಮನೆಯಲ್ಲಿ, ದೀನ ದಲಿತನ ಮನೆಯಲ್ಲಿ, ಹರಿಜನ ಗಿರಿಜನರ ಮನೆಯಲ್ಲಿ, ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಸ್ವಾಮಿ. ಗ್ರಾಮ ವಾಸ್ತವ್ಯದ ಪರಿಕಲ್ಪನೆ ಈ ನಾಡಿಗೆ ಕೊಟ್ಟವರು ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ನವರು ಹೇಳಿದರು ಏನು ಅವ್ರ ಮನೆಗೆ ಹೋಗಿ ಮಕ್ಕಂಬಿಟ್ರು ಉದ್ಧಾರ ಆದರು ಏನು ಅಂತ. ಆದರೆ ಹಳ್ಳಿಯಲ್ಲಿ ಹೋದಾಗ ಹಳ್ಳಿಯ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳೋ ಅವಕಾಶ ಕುಮಾರಣ್ಣಗೆ ಸಿಕ್ತು. ಹಾಗಾಗಿ ಅವರು ಒಂದು ಹೊಸ ಯೋಜನೆಯನ್ನು ತಂದರು. ಸರ್ವೋದಯ, ಇದು ಏನು ಸುವರ್ಣ ಗ್ರಾಮದ ಯೋಜನೆ. ಆ ಸುವರ್ಣ ಗ್ರಾಮದ ಯೋಜನೆಯನ್ನು ಇದೇ ಕಲಬುರಗಿಯಲ್ಲಿ ಅಂದಿನ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂರು ಬಂದು ಉದ್ಘಾಟನೆ ಮಾಡಿ ಅವರು ಮನಸಾರೆ ಹೊಗಳಿ ಹೋದರು. ಇಂಥ ಕಾರ್ಯಕ್ರಮದ ಅವಶ್ಯಕತೆ ಇದೆ. ಹಳ್ಳಿಗಳ ಉದ್ಧಾರ. ಇವತ್ತು ಸಿ ರಸ್ತೆಗಳು ಹಳ್ಳಿಯಲ್ಲಿ ಆಗೋದಕ್ಕೆ ಅವರು ಕೊಟ್ಟ ಕಾರ್ಯಕ್ರಮ ಅದು ಹಂಗೆ ಮುಂದುವರೆದು ಇವತ್ತು ಆಗ್ತಾ ಇದೆ. ಬಡವರ ಸುವರ್ಣ ಗ್ರಾಮದ ಯೋಜನೆ. ಹಾಗಾಗಿ ಇವತ್ತು ಅದು ನಡೆದಿದೆ. ನನ್ನ ಅನುಭವದಿಂದ ಹೇಳ್ತೀನಿ. ಇಲ್ಕಲ್ನಲ್ಲಿ ಒಂದು ಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಬೆಳಗ್ಗೆ ಎದ್ದು ನಾವು ಚಾ ಕುಡ್ಕಂತ ಅಣ್ಣನ ಜೊತೆ ಕೂತಿದ್ದೆ, ನಾನು ಇದ್ದೆ. ಒಬ್ಬ ಹೆಣ್ಣುಮಗಳು, ಅವನ ಜೊತೆಗೆ ಒಬ್ಬ ಹುಡುಗ ಬಂದರು, ಇಬ್ಬರು. ಆಕೆ ಬಂದು, ನಾನು ದೇವದಾಸಿಯ ಮಗಳು, ಅಂತರ್ಜಾತೀಯ ವಿವಾಹ ಆಗಿದ್ದೇನೆ, ನನಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ, ನಾನು ಬದುಕೋಗೋದು ಕಷ್ಟ ಅಂತ ಹೇಳಿದಾಗ ಒಂದು ಮಾತು ಹೇಳಿದರು, ನೀನು ಸ್ಟೇಜ್ ಹತ್ರ ಬಾರಮ್ಮ. ಸ್ಟೇಜಿಗೆ ಹೋಗೋದ್ರೊಳಗಾಗಿ ಅಂತರ್ಜಾತಿ ವಿವಾಹ ಮಾಡಿದ್ರೆ ಅವ್ರಿಗೊಂದು 25,000 ಎಷ್ಟೋ ಒಂದು ದುಡ್ಡು ಕೊಡ್ತದೆ ಸರ್ಕಾರ. ಆ ಚೆಕ್ಕನ್ನು ತರಿಸಿದ್ರು. ಆ ತಾಯಿಗೆ ವಿಧಾನಸೌಧದಲ್ಲಿ ಒಂದು ಕೆಲಸ ಕೊಡಿಸಿದರು. ನಮ್ಮ ಜೊತೆ ಮಾತನಾಡಿದ್ರು. ಈ ಅರಿಷ್ಟ ಪದ್ಧತಿ ಇದೆಯಲ್ಲ, ದೇವದಾಸಿ ಪದ್ಧತಿ, ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕಬೇಕು ಅನ್ನೋದು ಅವ್ರ ತಲೆಗೆ ಬಂತು. ಆವಾಗ ಅತಿ ಹೆಚ್ಚು ದೇವದಾಸಿಯರು ಇರೋದು ರಾಯಚೂರು ಜಿಲ್ಲೆ ಅಂತ ಗೊತ್ತಾದ ಮೇಲೆ ರಾಯಚೂರು ಜಿಲ್ಲೆಯಲ್ಲಿ ದೇವದಾಸಿಯರ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಅವರಿಗೆ ಬದುಕು ಕೊಟ್ಟುವ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಇದು ಯಾಕೆ ಗೊತ್ತಾಯಿತು ಅಂದರೆ, ಹಳ್ಳಿಗೆ ಹೋದಾಗ ಮಾತ್ರ ಭೂಮಿಯನ್ನು ಕೊಡುವುದರ ಮೂಲಕ ಬದುಕನ್ನು ಕಟ್ಟಿಕೊಳ್ಳಿ, ಆ ಪದ್ಧತಿಯಿಂದ ಹೊರಗೆ ಬರ್ರಿ. ರಸ್ತೆಗಳನ್ನು ಮಾಡಬೇಕು, ಅದು ಬರಬೇಕು ಅಂತಂದರೆ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಅಂಥ ಕಾರ್ಯಕ್ರಮಗಳು ಅವರು ಕೊಟ್ಟಿರುವ ಕಾರ್ಯಕ್ರಮಗಳು. ಈಗ ದೊಡ್ಡಪ್ಪ ನಮ್ಮನ್ನ ಮೆರವಣಿಗೆ ಕರ್ಕೊಂಬಂದು ಉಪಾಸಿಲ್ ಕುಂದಿರ್ಸಾನ, ನಮ್ಮದು ಬ್ಯಾಟ್ರಿ ಡೌನ್ ಆಗೈತೆ, ಅದರದ್ದು ಬ್ಯಾಟ್ರಿ ಡೌನ್ ಆಗಿ ಹೋಗೈತೆ. ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಈಗ ದೊಡ್ಡಪ್ಪ ಗೌಡರು ಅವರು ಮಾತನಾಡಲಿ. ಕುಮಾರಣ್ಣನ ಬಗ್ಗೆ, ದೇವೇಗೌಡರ ಬಗ್ಗೆ ಮಾತನಾಡಬೇಕಂದ್ರೆ ಒಂದು ದಿನ ಬೇಕಾಗ್ತೈತೆ. ಅಷ್ಟು ನಾವು ಹೇಳಬಹುದು. ಮೈಕ್ ಸರಿಯಿಲ್ಲ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ದೊಡ್ಡಪ್ಪ ಗೌಡರು ಮತ್ತು ತಾವೆಲ್ಲ ನಿರೀಕ್ಷಿಸಿರುವ ನಿಖಿಲ್ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳಬೇಕು ಅಂಥೇಳಿ ತಾವು ಕಾಯ್ತಾ ಇದ್ದೀರಿ. ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ.
ನನ್ನ ಮಾತನ್ನು ಮೊಟಕುಗೊಳಿಸ್ತೇನೆ. ನಮಸ್ಕಾರ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.